ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 30ನೇ ಕಂತಿನ 2ನೇ ಹಂತದ ಹಣ ಯಾವಾಗ ಬಿಡುಗಡೆ ಆಗಬಹುದು, ಮತ್ತೆ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿರೋದ್ರಿಂದ ಬಿಡುಗಡೆ ಹಂತಕ್ಕೆ ಬಂದಿದೆಯಾ, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಅದರ ಜೊತೆಯಲ್ಲಿ ಈಗ ಕೆಲವೊಂದಿಷ್ಟು ಜನರು ಏಪ್ರಿಲ್ ಪೆನ್ಷನ್ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಏಪ್ರಿಲ್ ಮತ್ತೆ ಮೇ ತಿಂಗಳ ಪೆನ್ಷನ್ ಯಾಕಿಷ್ಟು ಡಿಲೇ ಆಗ್ತಾ ಇದೆ? ಈಗ ಆಲ್ರೆಡಿ ಜೂನ್ ತಿಂಗಳು ಕೂಡ ಶುರುವಾಗಿದೆ. ಯಾವಾಗ ಈ 3 ತಿಂಗಳ ಪೆನ್ಷನ್ ಹಣ ಜಮಾ ಆಗುತ್ತೆ, ಯಾಕಿಷ್ಟು ಡಿಲೇ ಆಗ್ತಿದೆ, ಇದ್ರ ಬಗ್ಗೆನೂ ಸಹ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಮೊದಲ ಹಂತದಲ್ಲಿ ಸುಮಾರು 70ರಿಂದ 75% ಜನರಿಗೆ ಜಮಾ ಆಗಿತ್ತು. ಈಗ ಕೆಲವೇ ಇನ್ನೊಂದು 2-3 ದಿನದಲ್ಲಿ 2ನೇ ಹಂತ ಆರಂಭ ಆಗುತ್ತೆ. ಅವಾಗ ಬಿಡುಗಡೆ ಆಗಿರುವಂತಹ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜನರಿಗೆ ಏನ್ ಪೆಂಡಿಂಗ್ ಇದೆ ಅದು ಕೂಡ ರಿಲೀಸ್ ಆಗುತ್ತೆ. ಅದರ ಜೊತೆಯಲ್ಲಿ ಹೊಸದಾಗಿ ಯಾವ್ದಾದ್ರು ಈಗ ಕೊಡಗು ಜಿಲ್ಲೆ ಇರ್ಬೋದು, ಕೆಲವೊಂದಿಷ್ಟು ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಹುತೇಕ ಜನರಿಗೆ ಹಣನೇ ಬಿಡುಗಡೆ ಆಗಿಲ್ಲ. ಅಂತವರಿಗೂ ಸಹ 2ನೇ ಹಂತ ಶುರುವಾಗ್ತಿದ್ದಂಗೆ ಜಮಾ ಆಗುತ್ತೆ. ತಾಳ್ಮೆಯಿಂದ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಓಕೆನಾ? ಇನ್ನು 31ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಾಗ ಏನಾಯ್ತು ಸರ್, 31st ಇನ್ಸ್ಟಾಲ್ಮೆಂಟ್ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆಯಾ, ಪುಷ್ ಟು ಡಿಬಿಟಿ ಹಂತಕ್ಕೆ ಬಂದಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆರ್ಥಿಕ ಇಲಾಖೆಯಿಂದ 31ನೇ ಕಂತಿನ ಹಣವನ್ನ 2 ಕಂತಿನ ಹಣವನ್ನ ಈಗ ಆಲ್ರೆಡಿ ನಾನು ತರಿಸ್ಕೊಂಡಿದ್ದೇನೆ. 30ನೇ ಕಂತಿನ ಹಣ ಮತ್ತೆ 30ನೇ ಕಂತಿನ ಹಣ ಪ್ರೋಸೆಸ್ ಆಗಿದೆ. 31ನೇ ಕಂತಿನ ಹಣ ಕೂಡ ಶೀಘ್ರದಲ್ಲೇ ಪ್ರೋಸೆಸ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಬಟ್ ಆದ್ರೆ 31ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆಯಾ? ಖಂಡಿತವಾಗ್ಲೂ ಇಲ್ಲ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆಲ್ರೆಡಿ ವರ್ಗಾವಣೆ ಆಗಿದೆ. ಬಟ್ ಆದ್ರೆ ಬಿಡುಗಡೆ ಆಗ್ಲಿಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಈ ಜೂನ್ 2nd ವೀಕ್ ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ 30ನೇ ಕಂತು ಬಂದಿದೆಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಅದರ ಜೊತೆಯಲ್ಲಿ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೇಳ್ತಾ ಇರುವಂತದ್ದು, ಪೆನ್ಷನ್ ಹಣ ಯಾಕೆ ಡಿಲೇ ಆಗ್ತಾ ಇದೆ ಅಂದ್ರೆ, ಪೆನ್ಷನ್ ನಲ್ಲೂ ಸಹ ಅಕ್ರಮವಾಗಿ ತಮ್ಮ ಫೇಕ್ ಡಾಕ್ಯುಮೆಂಟ್ಸ್ಗಳು ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಷನ್ ಮಾಡಿಸಿ 60 ವರ್ಷ ಆಗಿದೆ ನಮಗೆ ಅಂತ ಹೇಳಿ ತೋರಿಸಿ ಅರ್ಜಿ ಹಾಕಿ ವೃದ್ಧಾಪ್ಯ ವೇತನವನ್ನ ಪಡ್ಕೊಂತಾ ಇದ್ದಾರೆ. ಈ ರೀತಿ ಅಂತ ಒಂದು ಫಲಾನುಭವಿಗಳನ್ನ ಪಟ್ಟಿಯಿಂದ ಹೊರಗಡೆ ಇಡುವಂತ ಉದ್ದೇಶದಿಂದ ಅಂದ್ರೆ ಮಹತ್ತರವಾದ ಪರಿಷ್ಕರಣೆಯನ್ನ ಪೆನ್ಷನ್ ಹಣದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಲೇ ಆಗ್ತಾ ಇದೆ ಅನ್ನೋದು ಸರ್ಕಾರದ ಉದ್ದೇಶ. ಬಟ್ ಆದ್ರೆ ನಾನು ಹೇಳುವಂತದ್ದು ಏನಪ್ಪಾ ಅಂದ್ರೆ, ಪರಿಷ್ಕರಣೆ ಪಾಡಿಗೆ ಅದು ನಡೀತಾ ಇರಲಿ. ಅರ್ಹತೆ ಯಾರಿಗಿದೆ ಅವರಿಗೆ ಹಣ ಬಿಡುಗಡೆ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಈಗ ಆಲ್ರೆಡಿ ಜೂನ್ ತಿಂಗಳು ಬಂದಾಗಿದೆ. ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ 50% ಜನರಿಗೆ ಬಂದಿಲ್ಲ. ಮೇ ತಿಂಗಳ ಪೆನ್ಷನ್ ಇನ್ನೂ ರಿಲೀಸ್ ಆಗಿಲ್ಲ. ಜೂನ್ ತಿಂಗಳ ಪೆನ್ಷನ್ ಕೂಡ ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ. ಓಕೆನಾ? ಹಾಗಾಗಿ ಈ ಕ್ಷಣದ ಏನು ಅಪ್ಡೇಟ್ ಇದೆ ಎಲ್ಲವನ್ನ ಕೂಡ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.